ಸೊಸೆ ಸೊಸೆ ವಸುದಾ, ವಾಕಿಂಗ್ ಎಲ್ಲ ಚೆನ್ನಾಗಾಯ್ತಮ್ಮ? ವಸು 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 ಏನೇ ನೀನು ಮಗಳನ್ನ ಮೊದಲನೇ ಸಲ ನೋಡ್ದವಳ್ತಾರ ಬಾ ಇಲ್ಲಿ, ಅವ್ಳು ರೆಸ್ಟ್ ತಗೊಳ್ಳಿ ಬಾ. ವಸು ಅವಳು ಈಗ ತಾನೇ ವಾಕಿಂಗ್ ಇಂದ ಬಂದಿದ್ದಾಳೆ, ಸುಸ್ತಾಗಿರ್ತಾಳೆ. ಆಮೇಲೆ ಮಾತಾಡ್ಸೋರು ಸುಮ್ಮನೆ ತಲೆ ತಿನ್ಬೇಡಿ, ನೀನು ರೆಸ್ಟ್ ಅಮ್ಮ. ವಸು ವಸು ವಾಕಿಂಗ್ ಎಲ್ಲ ಆಯ್ತಾ? ಕುತ್ಕೋ, ನಿಂತ ಇದೆಯಲ್ಲ, ಕುತ್ಕೋ ಕುತ್ಕೋ ಕುತ್ಕೋ. ಬಿಸಿಲು ಸುತ್ತಾಡ್ಕೊಂಡ್ ಬಂದಿದ್ಯಾ? ಹಾಲು ಕುಡಿತಾ ಜ್ಯೂಸ್ ಕುಡಿತೀಯಾ? ನೀನ್ ಚಾಕ್ಲೇಟ್ಸ್ ತಂದಿದ್ದೀನಿ. ವಸುದಮ್ಮಂಗೋಸ್ಕರ ಬಿಸಿ ಬಿಸಿ ಹಾಲು ತಗೋ ತಗೋ ಕುಡಿ, ತಗೋ 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 ವಸುದಾ, ಕುಡಿ. ಕುಡಿ. ಅಲ್ಲ, ನಿಮ್ಗೆಲ್ಲ ಒಂದ್ ಮಾತು ಕೇಳ್ತೀನಿ, ನನ್ಗೇನಾದ್ರೂ ಆಗಿ ಏನಾಗಿದೆ? ಏನೂ ಆಗಿಲ್ಲ. ಅಲ್ಲ, ಎಲ್ರು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಮತ್ತೆ ವಸುದಾ ಅಂದ್ರೆ ಸುಮ್ನೆನಾ? ಈ ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವಳು ನೀನೇ ಅಲ್ವಾ, ಅದಕ್ಕೆ ಎಲ್ರು ಹೀಗೆ ಮುದ್ದು ಮಾಡ್ತಿದ್ದಾರೆ ಅಷ್ಟೇ. ಮಾರುತಿ, ನಿಂಗೆ ಒಳಗಡೆ ಕೆಲಸ ಇಲ್ವೇನೋ? ಹೋಗಿ ನೋಡು. ಸರಿ. ಹೇ, ನೀನೇನು ಇಲ್ಲಿ ಮಾತಾಡ್ಕೊಂಡು ಕೂತಿದೀಯಾ? ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ ಹೇಳ್ದೆ ಅಲ್ಲ, ಹೋಗ್ ಮತ್ತೆ. ರಾಘವ, ಹೋಗು, ಕೆಲ್ಸ ನೋಡೋಗು. ಒಳ್ಳೆ ಹುಡುಗ. ಏನ್ರಿ, ಬಾಲಣ್ಣನ್ ಕರ್ಕೊಂಡು ಹೋಗಿ ನೀವು. ಅವಳು ರೆಸ್ಟ್ ತಗೊಳ್ಳಿ, ಹೋಗಿ. ಬನ್ನಿ ಬಾಬಾ, ಬನ್ನಿ. ವೈದೇಹಿ, ನಿನ್ಗೇನ್ ಸೆಪ್ರೇಟ್ ಆಗಿ ಹೇಳ್ಬೇಕಾ? ಅಲ್ಲಿ ಮಾರುತಿ ಅಡಿಗೆ ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊತಿರ್ತಾನೆ. ಹೋಗಿ ಹೇಳು ಅವನ್ಗೆ. ಹೋಗಮ್ಮ. ನೀನ್ ಜಾಸ್ತಿ ಆಯಾಸ ಮಾಡ್ಕೋಬೇಡ ಪುಟ್ಟಿ. ಯಾಕೆ? ಹೆರಿಗೆ ದಿನಗಳು ಹತ್ರ ಬರ್ತಿದೆಯಲ್ಲ, ಅದಕ್ಕೆ. ಹಾಲು ತಣ್ಣಗಾಗ್ಬಿಡತ್ತೆ, ಕುಡಿಮಾ. ಅರ್ಥ ಮಾಡ್ಕೊಳ್ಳಿ, ಏನು ಅರ್ಥ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾನ್ ಬಾಯ್ ಬಿಟ್ರೆ 6 ದಿನ ಬದುಕೋ ವಸುದಾ 3 ದಿನಕ್ಕೆ ನೆಗದ್ ಬೀಳ್ತಾಳೆ. ಸೀಮೆಗಿಲ್ದಿರೋ ಎಮೋಷನ್ಸ್ ಮಾಡ್ತೀನಿ ಇವ್ರಿಗೆ. ಏನಾಯ್ತು ರಾಘವ್? ಇಂಥ ಒಂದು ವಿಷಯ ನಮ್ಮನೇಲಿ ಆಗ್ಬಾರ್ದಾಗಿತ್ತು ಕೀರ್ತಿ. ನೀವು ಹೊಸದ ವಿಷಯ ಮಾತಾಡ್ತಿದ್ದೀನಿ. ಪಾಪ, ಅವಳಿಗಿನ್ನೂ ಚಿಕ್ಕ ವಯಸ್ಸು, ಆಗ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದಾಳೆ. ಮನೆ ಬಿಟ್ಟು ಹೋದ್ಲು, ಮನೆಯವ್ರನ್ನೆಲ್ಲ ಎದುರು ಹಾಕೊಂಡ್ಲು.
ಗಂಡ ಸರಿ ಇಲ್ಲ ಅಂತ ಮತ್ತೆ ಮನೆಗೆ ವಾಪಸ್ ಬಂದ್ಲು. ಹೊಟ್ಟೆಲ್ ಮಗು ಇರೋ ವಿಷಯನ ಎಲ್ರಿಂದಲೂ ಮುಚ್ಚಿಟ್ಲು. ಗಂಡ ಸತ್ತ ಅನ್ನೋ ವಿಷಯನ ಅರ್ಗಿಸ್ಕೊಂಡ್ಲು. ಮತ್ತೆ ಅವ್ನು ಸಿಕ್ತ ಅನ್ನೋ ಸಂತೋಷನ ಅನುಭವಿಸಿದ್ಲು. ಇನ್ನೇನು ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಆಘಾತ ಆಗ್ಬಾರ್ದಾಗಿತ್ತು ಕೀರ್ತಿ. ಈಗ ಅವಳೇ ಉಳಿಯಲ್ಲ ಅಂದ್ರೆ ಆ ದೇವರು ಕಷ್ಟ ಕೊಡ್ಬೇಕು. ನಿಜ, ಜೀವನನೇ ಕಿತ್ಕೋಬಾರ್ದು. ನಿನಗೆ ಗೊತ್ತಾ ಕೀರ್ತಿ, ಚಿಕ್ಕಂದಿನಿಂದ ನಾನು ಅವಳು ಕೇಶವ ಒಟ್ಟಿಗೆ ಬೆಳೆದ್ವಿ, ಒಟ್ಟಿಗೆ ಆಟ ಆಡಿದ್ವಿ. ಆ ಆಟದಲ್ಲಿ ನಾನು ಕೇಶವ ಏನಾದ್ರು ಗೆದ್ಬಿಟ್ರೆ ಅವಳು ಅವತ್ತೆಲ್ಲ ಹೂ ಅಂತ ಹತ್ತು ರಂಪ ಮಾಡೋಳು. ಅವಳು ಅಳೋದು ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಆಟ ಆಡ್ದಾಗ್ಲಿಲ್ಲ ನಾನು ಅವನು ಬೇಕು ಅಂತಲೇ ಸೋಲ್ತಿದ್ವಿ. ಆದ್ರೆ ಈಗ ಜೀವನ ಅನ್ನೋ ಆಟದಲ್ಲಿ ಅವಳು ನಮ್ಮನ್ನೆಲ್ಲ ಸೋಲ್ಸ್ ಮುಂದೆ ಹೋಗ್ತಿದ್ದಳೋ ಅಥವಾ ಆಟನೇ ಸಾಕು ಅಂತ ಎದ್ದು ಹೋಗ್ತಿದ್ದಳೋ ಇದು ಅರ್ಥ ಆಗ್ತಿಲ್ಲ ಕೀರ್ತಿ, ಇದು ಅರ್ಥ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ರಾಘವ್. ಏನ್ ಮಾಡಕ್ಕಾಗತ್ತೆ ಹೇಳಿ? ಸಾವು ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಇವತ್ತು ಅವಳು, ನಾಳೆ ನಾವು. ನಿಜ ಕೀರ್ತಿ, ಹುಟ್ಟಿದ ತಕ್ಷಣ ಅನ್ಕೊಳ್ಳೋದೆ ಸಾವಿನ ಮನೆ ಮುಂದಿನ ಕ್ಯೂನಲ್ಲಿ. ಆದ್ರೆ ಮೊದಲು ನಿಂತಿರೋ ನಮ್ಮನ್ನೆಲ್ಲ ಓವರ್ ಅಟ್ಯಾಕ್ ಮಾಡಿ ಅವಳು ಯಾಕೆ ಹೋಗ್ಬೇಕು ಹೇಳು? ನಿಜ, ಹೋಗ್ಬಾರ್ದಿತ್ತು. ಆದ್ರೆ ಜೀವನ ಅನ್ನೋದು ನಾವು ಅನ್ಕೊಂಡ್ ಹಾಗೆ ನಡೆಯಲ್ಲ ಅಲ್ವಾ ರಾಘವ್? ಇವತ್ತು ಅವಳು ಸಾಯ್ತಾಳೆ ಅನ್ನೋ ವಿಷಯ ನಮಗ್ ಗೊತ್ತಿದೆ. ಅದಕ್ಕೆ ನಾವು ಹೀಗೆಲ್ಲ ಮಾತಾಡ್ತಿದೀವಿ. ಅಕಸ್ಮಾತ್ ಯಾವ ಸುಳಿವು ಕೊಡ್ದೇನೆ ಸಾವು ಅನ್ನೋದು ಬಂದಿದ್ರೆ ನಾವ್ ಏನ್ ಮಾಡಕ್ಕಾಗ್ತಿತ್ತು? ಹಾಗಂತ ಆಗ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋದಕ್ಕಾಗತ್ತಾ? ಸುಮ್ಮನಿರ್ಬೇಡಿ ರಾಘವ್. ಅವಳಿ ಭೂಮಿ ಮೇಲಿರೋ ತನಕ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಡೀ ಜಗತ್ತಿನ ಎಲ್ಲಾ ಸಂತೋಷನೂ ಅವಳ ಮುಂದೆ ತಂದು ಸುರಿರಿ. ಸಾಯೋ ಮುಖದಲ್ಲಿ ಸಂತೋಷ ತುಂಬಿ ಸಾವನ್ನು ಸುಖವಾಗಿ ಸ್ವೀಕರಿಸೋ ಸ್ಥಿತಿನ ಸೃಷ್ಟಿ ಮಾಡಿ ರಾಘವ್. ಅದನ್ ಬಿಟ್ಟು ನಮ್ ಕೈಯಲ್ಲಿ ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಇದೆ ಹೇಳಿ? ನೀನ್ ಹೇಳದ್ ನಿಜ ಕೀರ್ತಿ. ಹೊಸದನ್ನ ನೋಡ್ತಿದ್ರೆ ದುಃಖ ತಡ್ಕೊಳಕ್ಕಾಗಲ್ಲ. ಮೊನ್ನೆ ತನಗೆ ಗಂಡನ ಮನೆಗೆ ಹೋಗ್ಬಾ ಅಂತ ಕಳಿಸ್ತವ್ರು ಈಗ ಸಾವಿನ ಮನೆಗೆ ಹೋಗು ಅಂತ ಹೇಗೆ ಹೇಳೋದು ಕೀರ್ತಿ? ಹೇಗೆ ಹೇಳೋದು ಕೀರ್ತಿ? ಹೇಗೆ ಹೇಳೋದು? ರಾಘವ್, ನಾವ್ ನಮಗೆ ಗೊತ್ತಿಲ್ಲದೆ ಒಂದೊಂದನ್ನೇ ಸಾವಿನ ಮನೆಗೆ ಕಳಿಸ್ತಾ ಇರ್ತೀವಿ. ಬಾಲ್ಯ ಹೋಯ್ತು, ಹುಡುಕ್ತನ ಹೋಯ್ತು, ಹೀಗಿರೋ ಯೌವನನೂ ಹೋಗುತ್ತೆ. ಹೋಗೋದಕ್ಕೆ ವಿದಾಯ ಹೇಳಿ ಬರೋದನ್ನ ಸ್ವೀಕಾರ ಮಾಡೋದ್ ಬಿಟ್ಟು ಮನುಷ್ಯ ಇನ್ನೇನ್ ತಾನೇ ಮಾಡೋದಕ್ಕೆ ಸಾಧ್ಯ ರಾಘವ್? ಇಷ್ಟೇ ಜೀವನ, ಇಷ್ಟೇ. ಅಳ್ಬೇಡಿ ರಾಘವ್, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ವಸು, ನನಗೆ ಮೋಸ ಮಾಡಿ ಹೋಗ್ತಿದ್ಯಾ? ಜೀವನ ಪೂರ್ತಿ ನಿನ್ ಜೊತೆನೆ ಕಳಿತೀನಿ ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಕನಸು ಮನಸ್ಸು ನೀನೇ ಆಗಿದ್ದೆ. ಆದ್ರೆ ನಂದು ಅದೃಷ್ಟ ನೀನ್ ಕಳ್ಕೊತಾ ಇದ್ದೀನಿ. ಕಳ್ಳ, ನನಗೆ ಗೊತ್ತಾಗದೆ ಇರೋ ಹಾಗೆ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದೀಯಾ? ಹಾಗೇನಿಲ್ಲ ವಸು,
ಯಾಕೋ ನಿನ್ನ ತಲೆನೇ ಒರೆಸ್ಬೇಕು ಅಂತ ಅನಿಸ್ತು. ಹಾಗಂತ 3 ಹೊತ್ತು ನನ್ ಮುಂದೆನೆ ಕೂತಿರ್ತೀಯಾ? ಹಾಗೆ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇನ್ಮೇಲಿಂದ ನಾನು ಆಫೀಸಿಗೆ ಹೋಗೋದಿಲ್ಲ, ಸದಾ ನಿನ್ನ ಮುಂದೆನೇ ಇರ್ತೀನಿ. ನಿನಗೆ ಡೆಲಿವರಿ ಆಗಿ ನೀನು ನಮ್ಮ ಮಗು ಇಬ್ರು ಚೆನ್ನಾಗಿರೋದನ್ನ ನೋಡಿದ್ಮೇಲೆ ನಾನು ಆಫೀಸಿಗೆ ಹೋಗೋದು. ಅಯ್ಯೋ ದಡ್ಡ, ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಅಲ್ಲ, ಪ್ರಪಂಚದಲ್ಲಿ ಯಾರಿಗೂ ಹೆರ್ಗೇನ ಆಗಲ್ವಾ? ನಂಗೊಬ್ಳಿಗೇನ ಆಗೋದು. ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀನ್ ಸುಮ್ನೆ ಆಫೀಸ್ಗೆ ಹೋಗು. ನೀನು ಇನ್ನೂ ಚೆನ್ನಾಗಿರ್ಬೇಕು, ನಿನ್ಗೆ ಯಾವ ಕುಂದು ಕೊರತೆ ಬರ್ದಿರೋ ಹಾಗೆ ನಾನು ನೋಡ್ಕೋಬೇಕು. ನನಗೆ ಅಷ್ಟಾದ್ರೂ ಅವಕಾಶ ಮಾಡಿಕೊಡು. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ನಿನ್ನ ಸೇವೆ ಮಾಡಬೇಕು. ನಾನು ನಿನ್ನ ಋಣ ತೀರ್ಸೋದು ಬೇಡವಾ? ಋಣನ? ಏನ್ ಚೇತು, ನಾನ್ ನಾಳೆನೆ ಸತ್ತೋಗ್ತೀನಿ. ವಸು ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ. ಇನ್ನೇನು, ನಾನೆಲ್ಲೋ ಹೊರಟೋಗ್ತೀನಿ ಅನ್ನೋ ತರ ಮಾತಾಡ್ತಿದ್ಯಲ್ಲ? ಅದು ಹಾಗಲ್ಲ ವಸು, ಅದು ನಿನ್ನೇನು ಕೇಳಬೇಡ. ನಾನು ಪ್ರತಿ ಕ್ಷಣ ಪ್ರತಿದಿನ ನಿನ್ ಜೊತೆನೇ ಇರಬೇಕು ಅಷ್ಟೇ. ಆಯ್ತು ಮಾರಯ್ಯ, ನನ್ ಮುಖನೇ ನೋಡ್ಕೊಂಡು ಇದ್ಬಿಡು. ಹೆಂಡತಿ ಬಗ್ಗೆ ಸೀಮೆಗಿಲ್ದಿದ್ ಪ್ರೀತಿ ನಿಂದು. ವಸು ವಸು, ಅದು ಹಾಗಲ್ಲ, ನಾನು ಹೇಳಿದ್ದು ಕೇಳಿ ಹೋಗ. ವಸುದಮ್ಮ, ನಿಮ್ಗೆ ಏನ್ ಅಡಿಗೆ ಇಷ್ಟ ಅಂತ ಹೇಳಿ, ಇವತ್ತು ಅದನ್ನೇ ಮಾಡ್ತೀನಿ. ಮಾರುತಿ ಅಣ್ಣ, ನನ್ ಗಂಡಂಗ್ ಮಾತ್ರ ತಲೆ ಕೆಟ್ಟಿದೆ ಅನ್ಕೊಂಡೆ, ನಿಮ್ಗೂ ತಲೆ ಕೆಟ್ಟಿದ್ಯಾ? ಯಾಕಮ್ಮ? ಮತ್ತಿನ್ನೇನು, ಅಡ್ಗೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ನಮ್ಮತ್ತೆ. ಅವ್ರನ್ ಕೇಳೋದ್ ಬಿಟ್ಟು ನನಗ್ ಬಂದ್ ಕೇಳ್ತಿದ್ದೀರಲ್ಲ, ಹೋಗಿ. ಅಮ್ಮವರೇ ಹೇಳಿದ್ದು, ವಸುದಂಗೆ ಯಾವ ಅಡಿಗೆ ಇಷ್ಟ ಅಂತ ಕೇಳಿ ಅದನ್ನೇ ಮಾಡು ಅಂತಂದ್ರು. ಹೌದಾ? ಹಾಗಂದ್ರ ಏನಿದು ವಿಚಿತ್ರ ಅನಿಸ್ತಿದ್ಯಲ್ಲ? ಏನಿದು ಹೊಸ ರೂಲ್ಸು? ಅಮ್ಮ, ನೀವು ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಲ್ಲ, ನಿಮ್ಮ ಊಟ ತಿಂಡಿ ವಿಚಾರದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಗರ್ಭಿಣಿ ಬೇರೆ, ಈ ಸಂದರ್ಭದಲ್ಲಿ ಚೆನ್ನಾಗಿ ತಿನ್ಬೇಕಲ್ವಾ? ಅದಕ್ಕೆ ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ. ನೋಡ್ ಚೇತು, ನಮ್ಮ ಮನೇಲಿ ಕೀರ್ತಿ ಅಕ್ಕನು ಪ್ರೆಗ್ನೆಂಟು, ಗಾಯತ್ರಿ ಅಕ್ಕನು ಪ್ರೆಗ್ನೆಂಟು. ಅವ್ರಿಗಿಷ್ಟ ಆಗಿದ್ದು ಮಾಡಿಸ್ಬೇಕು ತಾನೆ. ಅದನ್ ಬಿಟ್ಟು ನನ್ಗೊಬ್ಳಿಗೆ ಏನಿಷ್ಟನೋ ಅದನ್ನ ಮಾಡಿಸ್ತಿದ್ದಾರೆ, ತಪ್ಪಲ್ವಾ? ಅಮ್ಮ, ದಯವಿಟ್ಟು ನಿಮ್ಗೇನ್ ಇಷ್ಟ ಅಂತ ಹೇಳಿ, ಇಲ್ಲಾಂದ್ರೆ ಅಮ್ಮವ್ರು ಬೈತಾರೆ ನನ್ಗೆ. ಹೌದಾ? ಸರಿ, ಮಾಡ್ತೀನಿ. ಇನ್ನೊಂದ್ಸಲ ನೀನ್ ನನ್ಗೇನ್ ಅಡ್ಗೆ ಮಾಡ್ಬೇಕು ಅಂತ ಕೇಳಲೇಬಾರ್ದು. ಹಾಗೆ ಹೇಳ್ತೀನಿ, ಕೇಳ್ಕೊ. ಚಿರೋಟಿ, ಶಾವ್ಗೆ ಪಾಯಸ, ಕಾಶಿ ಹಲ್ವಾ, ವೆಜ್ ಕುರ್ಮಾ, ಗೀ ರೈಸ್, 3 ತರದ ಉಪ್ಪಿನಕಾಯಿ, 3 ತರದ ಹಪ್ಪಳ, ಅದ್ರ ಜೊತೆಗೆ ನನ್ ಫೇವ್ರೇಟ್ ಕುರುಕ್ಲು ತಿಂಡಿ. ಬೇಗ ಮಾಡಿ, ನನ್ಗೆ ಹೊಟ್ಟೆ ಹಸಿತಿದೆ. ಸಾಕ? ಇನ್ನು ಬೇಕಾ? ಇನ್ನೂ ಏನಾದ್ರು ಇದ್ರೆ ಹೇಳಿ. ಇನ್ನೂ ಹೇಳ್ಬೇಕಾ? ಸದ್ಯಕ್ಕೆ ಸಾಕು, ಆಮೇಲೆ ಹೇಳ್ತೀನಿ, ಹೋಗು. ಹಾ, ಇನ್ನೂ ಬೇಕಾ ಅಂತ ಬೇರೆ ಕೇಳ್ತಾನೆ. ಇದನ್ ಮಾಡಕ್ಕೆ ಎಷ್ಟೊತ್ ಬೇಕು? ಸರಿಯಾದ ಕೆಲ್ಸ ಕೊಟ್ಟಿದೀನಿ ಇವತ್ತು. ಸಮಾಧಾನ ಮಾಡ್ಕೋ ವೈದೇಹಿ. ನಿನ್ನ ನೋವು ನನ್ಗೆ ಅರ್ಥ ಆಗುತ್ತೆ ಕಣೆ, ಆದ್ರೆ ಬೇರೆ ದಾರಿ ಇಲ್ಲ ನಮ್ಗೆ. ನೀ ಹೀಗೆ ಮಾಡ್ತಿದ್ರೆ ಆಮೇಲೆ ಬಸ್ಸದಂಗೆ ಗೊತ್ತಾಗ್ಬಿಡುತ್ತೆ ನೋಡು. ಪ್ಲೀಸ್ ಸಮಾಧಾನ ಮಾಡ್ಕೊ. ಇನ್ನು ಉಳಿದಿರೋದು ಕೆಲವು ದಿನಗಳು, ಆಮೇಲೆ ಹೊಸದ ಇರಲ್ಲ. ಹೇಗದ್ಕೆ ಸಮಾಧಾನ ಮಾಡ್ಕೊಳ್ಳಿ, ಹೇಗದ್ಕೆ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹಾಗ ಅನ್ಕೋತೀರಿ? ಇಷ್ಟೇ ದಿನ ಅಂತ ಯಾರು ಬರ್ಕೊಟ್ಟಿಲ್ವಲ್ಲ. ದೇವ್ರಿದಾನೆ, ಯಾರಿಗ್ ಗೊತ್ತು, ಆ ದೇವ್ರು ದೊಡ್ಡ ಮನ್ಸು ಮಾಡ್ಬೋದು. ಅಮ್ಮ, ಏನ್ ಮಾರುತಿ? ನೀವು ಹೇಳಿದಾಗೆ
ಹೊಸದಮ್ಮನ ಹತ್ರ ಹೋಗಿ ಏನು ಊಟ ತಿಂಡಿ ಬೇಕು ಅಂತ ಕೇಳಿದೆ. ಏನ್ ಹೇಳಿದ್ಲು? ಏನೇನ್ ಇಷ್ಟ ಅಂತ ಹೇಳಿದ್ಲು ಮಾರ್ತೇಳ? ಅಯ್ಯೋ, ನನ್ನನ್ನು ಯಾಕೆ ಕೇಳ್ತೀರಾ? ನಾನು ಅದನ್ನೆಲ್ಲ ಹೇಳಲ್ವಲ್ಲ ಯಾವಾಗ್ಲೂ ಅಂತಂದ್ರು. ನಾನು ಅದಕ್ಕೆ ಏನೋ ಸಬ್ಬಿಪ್ಪು ಹೇಳಿ, ಇಲ್ಲ ನಿಮ್ಗೇನು ಇಷ್ಟವಾದ ಅಡುಗೆ ಬೇಕೋ ಅದನ್ನೆಲ್ಲ ಮಾಡು ಅಂತ ಅಮ್ಮವ್ರು ಹೇಳಿದ್ದಾರೆ ಅಂತಂದೆ. ಏನ್ ಹೇಳಿದಾಳ ಅವಳು? ದೊಡ್ಡ ಪಟ್ಟಿನೇ ಕೊಟ್ಟಿದಾರಮ್ಮ. ಹಬ್ಬದೂಟ ತರ ಇರ್ಬೇಕಂತ. ಮಜ್ಜಿಗೆ ಹುಳಿ, ಕಾಶಿ ಹಲ್ವಾ, ಚಿರೋಟಿ, ಹಪ್ಪಳ, ಸಂಡಿಗೆ, ಶಾವಿಗೆ ಪಾಯಸ, ಹೀಗೆ ಸುಮಾರು ಹೇಳಿದಾರಮ್ಮ. ಅಳ್ಬೇಡ್ವೆ. ಅದಕ್ಕೆ ನೋಡ್ತಿರೋದು ಕೆಲವು ದಿನಗಳಲ್ಲಿ ಅವಳ ಬಯಕೆ ಮಾತ್ರ ಇಷ್ಟು ಬಟ್ಟೆ ಇದೆ. ಹೇಗದ್ಕೆ ನಾನು ಅವಳ ಬಯಕೆಗಳನ್ನೆಲ್ಲ ತೀರಿಸ್ಲಿ? ಹೇಗದ್ಕೆ ಸಮಾಧಾನ ಮಾಡ್ಕೊಮ್ಮ. ನೋಡಿ, ಈಗ ಆಗ್ಬಾರ್ದು ಏನೂ ಆಗಿಲ್ಲ. ನಾನು ಚಿಕ್ಕವಳು ಆದ್ರೂ ಹೇಳ್ತಾ ಇದ್ದೀನಿ, ವಸುದನ್ನ ಎಷ್ಟು ಸಂತೋಷದಿಂದ ನೋಡ್ಕೊಳಕ್ ಸಾಧ್ಯನೋ ಅಷ್ಟು ಸಂತೋಷದಿಂದ ನೋಡ್ಕೊಳ್ಳೋಣ. ನಾವೆಲ್ಲರೂ ಕಣ್ಣೀರ್ ಹಾಕೋದ್ರಿಂದ ಏನಾದ್ರೂ ಪ್ರಯೋಜನ ಆಗುತ್ತೆ ಅನ್ನೋದಾದ್ರೆ ಹೇಳಿ. ಮಗಳು ಇಷ್ಟೆಲ್ಲ ಕೋರಿಕೆಗಳನ್ನ ಮುಂದಿಟ್ಟಿದ್ದಾಳೆ, ಅದನ್ನ ಪೂರೈಸೋಣ. ಒಳ್ಳೆ ಕೋರಿಕೆಗಳು ಈಡೇರುತ್ತಂತೆ. ನಾವೆಲ್ಲರೂ ಹೊಸದಾಗಿ ಒಳ್ಳೇದಾಗ್ಲಿ ಅಂತ ಕೋರ್ಕೋತಿದೀವಿ ಅಂದ್ಮೇಲೆ ಅದು ಈಡೇರ್ಬೋದಲ್ವಾ? ದಯವಿಟ್ಟು ಅಳ್ಬೇಡಿ. ಅಮ್ಮ, ಈಗ ಏನ್ ಮಾಡ್ಲಿ? ಅವಳು ಹೇಳಿರೋ ಎಲ್ಲ ತಿಂಡಿನೂ ಮಾಡ್ಬೇಕು ಕಣ. ಯಾವುದೊಂದು ಮಿಸ್ ಆಗ್ಕೂಡ್ದು. ಪ್ರತಿಯೊಂದು ಚೆನ್ನಾಗಿರ್ಬೇಕು, ರುಚಿ ರುಚಿಯಾಗಿರ್ಬೇಕು. ಆಯ್ತಮ್ಮ. ಜೋರಗಾಲ್ ಬೆಳ್ವೆ ಕೇಳಿಸುತ್ತೆ ಅವಳಿಗೆ. ಮಾರುತಿ, ಚಿರೋಟಿ ಮತ್ತೆ ಹಲ್ವಾ ಇಲ್ಲೋ? ತಗೊಂಡ್ ಬಾ ಬೇಗ. ವೈದೇಹಿ, ಎಷ್ಟು ಸಲ ಹೇಳಿ ನಿಮ್ಗೆ? ಅವಳು ಇನ್ನೇನು ಊಟಕ್ಕೆ ಬಂದ್ಬಿಡ್ತಾಳೆ. ಅವಳ ಮುಂದೆ ಈ ರೀತಿ ಕಣ್ಣೀರ್ ಹಾಕ್ತಾ ಇರಬೇಡ ನೀನು. ಬಂದ್ಲು ಬಮ್ಮ. ಗಮ್ ಅಂತಿದೆ. ಚಿರೋಟಿ, ಕಾಶಿ ಹಲ್ವಾ, ಮಜ್ಜಿಗೆ ಹುಳಿ, ಗೀ ರೈಸ್, ಪಾಯಸ. ಅಯ್ಯೋ, ಎಲ್ಲ ನನ್ ಫೇವ್ರೇಟ್. ಅದು ಏನತ್ತೆ ಇಷ್ಟೊಂದು ಐಟಮ್ ಮಾಡಿದೀರಾ? ಇವತ್ತೇನಾದ್ರೂ ವಿಶೇಷನಾ? ಮಾರುತಿ ಹತ್ರ ಇಷ್ಟೊಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ಯಲ್ಲ, ಏನೇನ್ ಮಾಡ್ಬೇಕು ಅಂತ. ಅಯ್ಯೋ ಮಾರುತಿ ಅಣ್ಣ, ನಾನು ತಮಾಷೆಗೆ ಹೇಳಿದ್ದು ನೀವು ನಿಜಕ್ಕೂ ಮಾಡ್ಬಿಟ್ಟಿದ್ದೀರಾ? ಇದನ್ನೆಲ್ಲ ಇಷ್ಟ ಬೇಗ ಮಾಡ್ಬೇಕಿತ್ತ? ದಿನ ಒಂದೊಂದು ಮಾಡ್ಬೋದಾಗಿತ್ತಲ್ಲ. ಬಸ್ರಿ ಬಯಕೆನ ತೀರಿಸದೇ ಇರೋಕ್ಕಾಗುತ್ತಾ? ನಿನ್ಗಿಷ್ಟವಾದೆಲ್ಲ ಮಾಡಿದೀವಿ. ಹೊಟ್ಟೆ ತುಂಬಾ ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳು. ಕೂರ್ಸೆ, ಬಾ ಕೂತ್ಕೋ ಬಾ. ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಧಾನ. ನನ್ ಮಾತ್ರ ಯಾಕೆ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ? ನಾನು ಒಬ್ಳೇನಾ ಗರ್ಭಿಣಿ? ಕೀರ್ತಿ ಅಕ್ಕನೂ ಗರ್ಭಿಣಿ, ಗಾಯತ್ರಿ ಅಕ್ಕನೂ ಗರ್ಭಿಣಿ. ಆದ್ರೆ ನನಗ್ ಮಾತ್ರ ಯಾಕೆ ಹೀಗೆ?